ನಮಸ್ಕಾರ ಎಲ್ಲ ನನ್ನ ಕನ್ನಡಾಂಬೆಯ ಮಕ್ಕಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೀರೆಯಿಂದ ಬೆಳ್ಳಿ ಮತ್ತು ಬಂಗಾರ ತೆಗೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಶೇರ್ ಮಾಡಿ. ಮೊದಲು ಸೀರೆಯ ಯಾವ್ಯಾವ ಭಾಗದಲ್ಲಿ ಬೆಳ್ಳಿ ಅಥವಾ ಬಂಗಾರ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಅದನ್ನು ಸೀರೆಯಿಂದ ಬೇರ್ಪಡಿಸಿ. ಒಂದು ಕಬ್ಬಿಣದ ಪುಟ್ಟೆಯಲ್ಲಿ ಆ ಬಟ್ಟೆಯನ್ನು ಇಟ್ಟು ಬೆಂಕಿಯನ್ನು ಹಚ್ಚಬೇಕು. ಅದರಲ್ಲಿರುವಂತಹ ರೇಷ್ಮೆ ಎಳೆಯೆಲ್ಲ ಬೂದಿಯಾಗಿ ಬೆಳ್ಳಿ ಅಥವಾ ಬಂಗಾರ ಏನಿರುತ್ತೆ ಅದು ಎಳೆಯಾಗುತ್ತೆ ಅಥವಾ ಗಟ್ಟಿ ಉಂಡೆಯಾಗುತ್ತೆ. ಇದನ್ನು ದಯವಿಟ್ಟು ಯಾರು ಮನೆಯಲ್ಲಿ ಟ್ರೈ ಮಾಡಬೇಡಿ. ಇದರ ಬಗ್ಗೆ ಗೊತ್ತಿರೋರು ಮತ್ತು ಈ ಕೆಲಸ ಮಾಡುವವರು ಮಾತ್ರನೇ ಮಾಡಲು ಸಾಧ್ಯ. ಬೆಳ್ಳಿ ಅಥವಾ ಬಂಗಾರದ ನಾರು ಸಿಗುವವರೆಗೂ ಇದನ್ನು ಸರಿಯಾಗಿ ಸುಡಲೇಬೇಕು. ಸೀರೆ ಪೂರ್ತಿಯಾಗಿ ಬೂದಿಯಾಗುವವರೆಗೂ ಪದೇ ಪದೇ ಸುಡಲೇಬೇಕು. ಸಂಪೂರ್ಣವಾಗಿ ಸೀರೆ ಸುಟ್ಟ ನಂತರ ಬೆಳ್ಳಿ ಅಥವಾ ಬಂಗಾರ ನಾರು ನಾರಾಗಿ ಬರುತ್ತೆ. ಹಾಗೆಯೇ ರೇಷ್ಮೆ ಸೀರೆ ಬೂದಿಯಾಗಿ ಹೋಯಿತು. ಈಗಿರುವಂತಹ ನಾರು ಕೂಡ ಸಂಪೂರ್ಣವಾಗಿ ಶುದ್ಧ ಬೆಳ್ಳಿ ಅಥವಾ ಬಂಗಾರ ಅಲ್ಲ. ಈಗ ಎರಡನೇ ಸ್ಟೆಪ್ಪು. ಈಗ ಉಳಿದಂಥ ನಾರನ್ನು, ಅಂದರೆ ಬೆಳ್ಳಿ ಅಥವಾ ಬಂಗಾರದ ನಾರನ್ನು ಮೂಸಿಯಲ್ಲಿ ಹಾಕಿ ಕುಟ್ಟಬೇಕು. ಆಮೇಲೆ ಆ ಮೂಸಿಯನ್ನು ಒಲೆಯಲ್ಲಿ ಇಟ್ಟು ಬೆಂಕಿ ಹಚ್ಚಬೇಕು. ಪ್ರತಿಯೊಂದು ಧಾತು ಅಥವಾ ಮೆಟಲ್ ಕರಗಲಿಕ್ಕೆ ಒಂದೊಂದು ಟೆಂಪ್ರೇಚರ್ ಇರುತ್ತೆ. ಅದರಲ್ಲಿ ಬೆಳ್ಳಿ 900 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಾಯಬೇಕು. ಅಷ್ಟು ಬಿಸಿಯಾಗಿ ಕಾಯಿಸಿದ ಮೇಲೆ ಅದರಲ್ಲಿದ್ದಂತಹ ಗುಂಜು, ಬೆಳ್ಳಿ ಅಥವಾ ಬಂಗಾರದ ಗುಂಜು ಏನಿತ್ತು ಅದು ದ್ರವ ರೂಪಕ್ಕೆ ಬರುತ್ತೆ. ಅಂದರೆ ನೀರಿನ ರೀತಿ ಆಗುತ್ತೆ, ಕರಗುತ್ತೆ. ಬೆಳ್ಳಿ ಕರಗುವಾಗ ಇದರಲ್ಲಿರುವ ಇಂಪ್ಯೂರಿಟಿ ಅಂದರೆ ಕಲ್ಮಶನ ತೆಗಿಲಿಕ್ಕೆ ಬೋರಾಕ್ಸ್ ಪುಡಿಯನ್ನು ಬಳಸಲಾಗುತ್ತೆ. ಬೆಳ್ಳಿ ಕರಗುವ ಮುನ್ನವೇ ಇದು ಕರಗಿ ಕಲ್ಮಶಗಳನ್ನು ಸೆಳೆದುಕೊಂಡು ಸ್ಲ್ಯಾಗ್ ಅಂದರೆ ಕಸ ರೂಪದಲ್ಲಿ ಪ್ರತ್ಯೇಕಿಸುತ್ತೆ. ಅದರಲ್ಲಿ ಕಲ್ಮಶ ಮೇಲೆ ತೇಲುವಾಗ ಅದನ್ನು ತೆಗೆಯಬೇಕು. ಆ ಕಲ್ಮಶವನ್ನು ತೆಗೆದ ನಂತರ ಕರಗಿರುವಂತಹ ಬೆಳ್ಳಿಯನ್ನು ಕಬ್ಬಿಣದ ಹಚ್ಚಿಗೆ ಹಾಕಬೇಕು. ಕಬ್ಬಿಣದ ಅಚ್ಚಿಂದ ತೆಗೆದಂಥ ಬೆಳ್ಳಿಯನ್ನು ಇನ್ನೊಮ್ಮೆ ಕತ್ತರಿಸಿ ಅದನ್ನು ಕರಗಿಸಬೇಕು. ಇನ್ನೊಂದು ಸಾರಿ ಕರಗಿಸಿದ ಮೇಲೆ
ಅದರಲ್ಲಿರುವಂತಹ ಕಲ್ಮಶವನ್ನು ಮತ್ತೊಮ್ಮೆ ತೆಗೆದು ಈಗ ಮತ್ತೊಮ್ಮೆ ಕಬ್ಬಿಣದ ಹಚ್ಚಿಗೆ ಹಾಕಬೇಕು. ಹಾಗೆ ಮಾಡಿದ ಮೇಲೆ ನಿಮಗೆ ಅಂತಿಮವಾಗಿ ಪ್ಯೂರ್ ಪರಿಶುದ್ಧವಾದಂಥ ಬೆಳ್ಳಿ ಅಥವಾ ಬಂಗಾರ ಸಿಗುತ್ತೆ. ಇದನ್ನು ತೂಕ ಮಾಡಿದಾಗ 44 ಗ್ರಾಂ 850 ಮಿಲಿ. ಇವತ್ತಿನ ಜಾಗತಿಕ ಮಾರುಕಟ್ಟೆಯ ಪ್ರಕಾರ ಇದು ಸರಿಸುಮಾರು 11ರಿಂದ 13,000 ತೂಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.